ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಹುಡುಗಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕಡಲೆ ಟೊಮಟನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1/4 kgಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಹಾಗೆಯೇ 1/4 kgಯಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1 kgಯಷ್ಟು ಕಡಲೆನ ತೊಗೊಂಡಿದ್ದೀನಿ. 1 kg ಕಡಲೆಗೆ 1/4 kg ಸಾಕಾಗುತ್ತೆ. ಹಾಗೆಯೇ 2 ಉಂಡೆ ಬೆಲ್ಲ, ಬಿಳಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಕೊಬ್ಬರಿ ತುರಿನ ಈ ರೀತಿಯಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ನೆಲಗಡಲೆ ಬೀಜನ ಕಲರ್ ಚೇಂಜ್ ಆಗೋವರೆಗೂ 10ರಿಂದ 15 ನಿಮಿಷ ಹುರ್ಕೋಬೇಕಾಗುತ್ತೆ. ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಸಿಪ್ಪೆಯನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಹಾಗೆಯೇ ಎಳ್ಳನ್ನು ಕೂಡ ನಾವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಣ್ಣೆಯನ್ನು ಹಾಕೋದು ಬೇಡ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಾ ಅಲ್ವಾ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಇವಾಗ ಇವೆರಡನ್ನು ಕೂಡ ನಾನು ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ. ಸಣ್ಣದಾಗಿ ಪೌಡರ್ ಮಾಡುವಂಥ ಅವಶ್ಯಕತೆ ಇಲ್ಲ, ಈ ರೀತಿ ದಪ್ಪ ದಪ್ಪವಾಗಿ ಪುಡಿ ಮಾಡಿಕೊಂಡ್ರೂ ಆಗುತ್ತೆ. ಅದ್ರ ಜೊತೆಗೆ ನಾನು ಕಡಲೆಯನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿದ್ದೀರಾ ಅಲ್ವಾ, ಈ ರೀತಿಯಾಗಿ ನಾನು ಕಡಲೆಯನ್ನು ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 2 ಕಪ್ನಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಡ್ರೈ ಮಿಕ್ಸ್ ಮಾಡಬೇಕಾಗತ್ತೆ. 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ನಾವು ಬೆಲ್ಲದ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 400 ml ನೀರಿಗೆ 2 ಉಂಡೆ ಬೆಲ್ಲಗಳನ್ನು ಈ ರೀತಿ ಪೀಸಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಕರಗಬೇಕು, ಆಮೇಲೆ ಈ ರೀತಿ ಕುದೀತಾ ಇರಬೇಕು. ನಾವಿವಾಗ ಒಂದೆಳೆ ಪಾಕ ಬರೋವರೆಗೂ ವೇಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಈ ರೀತಿ ಒಂದೆಳೆ ಪಾಕ, ಕಂಪ್ಲೀಟಾಗಿ ಒಂದೆಳೆ ಪಾಕ ಅಲ್ಲ ಇದು. ಇನ್ನೇನು ಒಂದೆಳೆ ಪಾಕ ಬರುತ್ತೆ ಅನ್ನುವಾಗ ನಾವು ಇದನ್ನು ಫ್ಲೇಮ್ ಆಫ್ ಮಾಡಬೇಕಾಗತ್ತೆ. ನೋಡ್ತಿದ್ದೀರಲ್ವ, ಇದು ಇನ್ನೂ ಒಂದೆಳೆ ಪಾಕ ಅಲ್ಲ, ಒಂದೆಳೆ ಪಾಕ ಇನ್ನೇನು ಬರೋ ಹಾಗಿದೆ ಅನ್ನುವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ನಾವು ಆವಾಗಲೇ ಈ ರೀತಿ ಪೌಡರ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ. ಇವಾಗ ಆ ಪೌಡರ್ನ ಸ್ವಲ್ಪನೇ ಹಾಕ್ಕೊಂಡು ಅದಕ್ಕೆ ಪಾಕನ ಬಿಸಿ ಬಿಸಿ ಇರುವಂಥ ಪಾಕನ ಹಾಕ್ಕೊತ ನಾವು ಟೊಮಟದ ಉಂಡೆನ ಕಟ್ಟಬೇಕಾಗುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿ ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದೇ ಸಲ ಹಾಕಿ ಕಟ್ಟೋದಕ್ಕೆ ಹೋಗ್ಬಿಡಿ, ತಣ್ಣಗಾದರೆ ಅದು ಟೊಮಟೊ ಉಡ್ಕೊಬಿಡುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ನೀವು ಈ ರೀತಿಯಾಗಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಫಸ್ಟ್ಗೆ ಸುಡ್ತಾ ಇರುತ್ತೆ, ಆದ್ದರಿಂದ ಈ ರೀತಿ ಯಾವುದಾದ್ರು ಒಂದು ಸ್ಪ್ಯಾಚುಲಾ ಅಥವಾ ಸ್ಪೂನ್ನ ಬಳಸ್ಕೊಳ್ಳಿ. ಅದಾದ ನಂತರ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಿಮಗೆ ಇನ್ನೂ ಪಾಕ ಬೇಕು ಅಂತ ಅನಿಸಿದ್ರೆ ನೀವು ಎಕ್ಸ್ಟ್ರಾ ಹಾಕೋಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಬಿಟ್ಟು ನೀವು ಇದನ್ನು ಕಟ್ಕೋಬೇಕಾಗತ್ತೆ. ನೋಡಿ, ನನಗೆ ಇಲ್ಲಿ ಹಾಕ್ಕೊಂಡಿದ್ದೀನಿ, ಸರಿ ಅನ್ನಿಸ್ತು. ಈ ರೀತಿ ಕಟ್ಟೋದಕ್ಕೆ ನಿಮಗೆ ಹೇಗೆ ಈಸಿ ಆಗುತ್ತೋ ಅಷ್ಟು ಪಾಕನ ಹಾಕ್ಕೊಂಡು ಈ ರೀತಿ ಕಟ್ಟಬೇಕಾಗತ್ತೆ. ಇಷ್ಟ ಆದರೆ ಮುಗೀತು, ಕಡಲೆ ಟೊಮಟ ರೆಡಿ ಆಗೋಯಿತು. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮಲೆನಾಡು ಹುಡುಗಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.